ಹಾಯ್ ವೆಲ್ಕಮ್ ಬ್ಯಾಕ್. ನಾನು ಒಂದು ಹತ್ರ ಬಂದಿದ್ದೆ, ಹೋಟೆಲನ್ನು ನೋಡ್ಕೊಂಡು ಹೋಗೋಣ ಅಂತ. ಯಾವ ಥರ ಆಗೈತೆ ನೋಡಿ ಗಿಡ ಎಲ್ಲ. ಇದು ಫುಲ್ ಇದು ಒಟ್ಬಿಟ್ಟೈತೆ. ಇದು ಒಂದು ಬೇಗ ನೆಟ್ಟಿದ್ದೀವಿ, ಇದೊಂದು ವಾರ ಅಂದರೆ ಲೇಟಾಗಿ ನೆಟ್ಟಿದ್ದೀವಿ, ಅದಕ್ಕೆ ಅದು ಇನ್ನೂ ಹಂಗೈತೆ. ಇದು ಫುಲ್ಲು ಬೆಳೆದೈತೆ. ನೆಕ್ಸ್ಟು ಶನಿವಾರ ಭಾನುವಾರದಿಂದ ಕಟ್ಟಾಕ್ಬೇಕು ಇದಕ್ಕೆ. ಅಲ್ಲಿ ನರಸಿಂಹಣ್ಣವರು ಬಿರಿ ಹೊಡಿತವ್ರೆ, ಅಂದರೆ ಎರಡೆರಡು ಬಿರಿ ಹಾಕ್ತೀವಲ್ಲ, ತೋರಿಸ್ತೀನಿ. ಅಂದರೆ ಇದು ತೂಕ ತಡೆಯೋಕ್ಕಾಗಂತೆ ಕಟ್ಟಾಗ ಚಾನ್ಸಸ್ ಇರುತ್ತೆ ಬೆಳೆ ಬಂದಾಗ. ಅದಕ್ಕೆ ನಾವು ಇವಾಗಲೇ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಟ್ಟಿರ್ತೀವಿ. ನೀವು ಒಬ್ಬರೇನಾ? ಕುಮಾರಣ್ಣ ಬರಲಿಲ್ವಾ? ಬಿರಿ ಹೊಡಿತಾ ಇದ್ದೀರಾ? ಡಬಲ್ ನೆಟ್ ಕಟ್ಟೋದಿಲ್ವ ಇಲ್ಲಿಗೆ? ಹಾಂ, ಅಲ್ಲೆಲ್ಲ ಕಟ್ತಿದ್ರಲ್ಲ, ಅದಕ್ಕೆ ಅಲ್ಲೂ ಕಟ್ಬೋದು. ಹಾಂ, ಗುಂಡಿ ಹೊಡಿ ಕೈಕಿಲ್ಲ, ಮಳೆ ಹೋದಿಲ್ವಲ್ಲ, ಇಲ್ಲಿ ಹರಿತಾ ಇಲ್ಲ ಒಂದೊಂದು ಕಲ್ಲು. ಹಾಂ, ಅದಕ್ಕೆ ಇಲ್ಲಿ ನೀರು ತಂದು ಬಿಡ್ತೀನಿ. ನೀರು ಹಾಕೊಂಡು ಫಸ್ಟೇ ನೀರು ಹಾಕ್ಬಿಟ್ಟು ಆಮೇಲೆ ತೆಗಿಬೇಕು. ಇಲ್ಲ, ಅದು ಒಂಚೂರು ತೋರ್ಬಿಟ್ಟು ಇದೊಂಚೂರು ಹಾಳು ಕೊಯ್ತಾರೆ, ಅದಕ್ಕೆ ಹಾಕಿಲ್ಲ. ಒಂಚೂರು ತೋರ್ಬಿಟ್ಟು ನೀರು ಹೋದ್ಬಿಟ್ಟೆ ಒಂದು 4 ಗುಡಿಗೆ ಒಂದೊಂಚೂರು ನೀರು ಬಿಡ್ತಾರೋದು. ಆಮೇಲೆ ತಿರ್ಗಿ ಆರಲ್ಲಿ ನೀರು. ನಮ್ಮ ತಮ್ಮಪ್ಪ ಫೋನ್ ಎತ್ತುತ್ತಾ ಇಲ್ಲ ಅಂತ ಫೋನ್ ಮಾಡೋದೆ. ಈಗ ಹೋಗ್ತಾ ಇದ್ದೀನಿ ಅಲ್ಲಿಗೆ. ನಮ್ಮ ತಮ್ಮಪ್ಪನಿಗೆ ಫೋನ್ ಕೊಡಬೇಕು, ಫೋನ್ ಮಾಡ್ಕವ್ರೆ ನಮ್ಮ ಯಜಮಾನ್ರು. ಇವತ್ತಿನ ಬ್ಲಾಗ್ ಇಷ್ಟೇ. ಇನ್ನು ಗಿಡಗಳಿಗೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗಿನಿಂದಲೇ ಗಣಗಳೆ ಹೂವು ಅದನ್ನು ಕುಯ್ಕೊಂಡು ಹೋಗೋಣ ಅಂತ ಬಂದಿದೆ. ಕುಯ್ಕೊಂಡೋಗಿ ಫ್ರಿಜ್ಗೆ ಇಟ್ಟರೆ ಇರುತ್ತೆ, ಡೈಲಿ ಇಷ್ಟು ಸಿಗ್ತವೆ. ಫ್ರಿಜ್ಜಲ್ಲಿಟ್ಟರೆ ಇವತ್ತು ಮಂಗಳವಾರ, ಬುಧವಾರ ಗುರುವಾರ 2 ದಿನ ಕುಯ್ಕೊಂಡ್ರೆ ಶುಕ್ರವಾರ ಹೊತ್ತಿನಂತೆ ಪೂಜೆ ಮಾಡೋಕ್ಕಾಗುತ್ತೆ ಅಂತ ಅಲ್ಲಿಗೆ ಹೋಗಿ ಕುಯ್ಕೊಂಡು ಹೋಗ್ತಾಯಿದ್ದೀನಿ. ಬಾಯ್. ಇವತ್ತಿನ ಬ್ಲಾಗ್ ಇಷ್ಟೇ.